ಸೊ ಕ್ವಶನ್ ಈಸ್ A1 and A2 ಆ್ಯಕ್ಚುಯಲ್ ಮರ್ಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಾ ಮಾಡಿಲ್ವಾ ಅನ್ನೋ ಕ್ವಶನನ್ನು ಬಹಳ ಜನ ಎತ್ತುತ್ತಾ ಇದ್ದಾರೆ. A2 ಪರ್ಟಿಕ್ಯುಲರ್ಲಿ, A2 ಇಸ್ ದರ್ಶನ್. ಆ್ಯಕ್ಚುಯಲ್ ಮರ್ಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಾ, ಮಾಡಿಲ್ಲ ಅವರು ಆ್ಯಕ್ಚುಯಲ್ ಅವರು ಏನೋ ಹೇಳಿರ್ಬೋದು ಅಷ್ಟೇ ಅನ್ನೋ ಥರ ಮಾತಾಡ್ತಿದ್ದಾರೆ. ದಿಸ್ ಇಸ್ ನಾಟ್ ಕರೆಕ್ಟ್. ಕಾರಣ ಆ್ಯಕ್ಚುಯಲ್ ಮರ್ಡರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತಂದರೆ ಅವರೇ ಚಾಕು ತೊಗೊಂಡು ಹಾಕೋಬೋದು, ಅವರೇ ಒದ್ದು ಸಾಯಿಸ್ಬೋದು ಅಂತ ಇರಬೇಕು. ಒಂದು ವೇಳೆ ಅದು ಆಗದೇ ಇದ್ದರೂ ಒದ್ದು ಹಲ್ಲೆ ಮಾಡಿದರೆ ಹಿ ಬಿಕಮ್ಸ್ ಪಾರ್ಟ್ ಆಫ್ ಎ ಕಿಡ್ನ್ಯಾಪಿಂಗ್ ಪ್ರಾಸೆಸ್ಸಲ್ಲಿ. ಬಿಕಾಸ್ ಅವನನ್ನು ಎತ್ತಾಕೊಂಬಂದು ಕಟ್ಟಾಕಿ ಇಲ್ಲೀಗಲ್ ಕನ್ಫೈನ್ಮೆಂಟು, ಕಿಡ್ನ್ಯಾಪಿಂಗು ಮತ್ತು ಅಸಾಲ್ಟ್ ಇದು ಮೂರು ಉಳ್ಕೊಳ್ಳುತ್ತೆ. ಮರ್ಡ್ರ್ ಏನು ಬೇಕಾದ್ರೂ ಆಗ್ಬೋದು, ಪ್ರಶ್ನೆ ಇದು ಮೂರು ಉಳ್ಕೊಳ್ಳೇಬೇಕು. ನೆಕ್ಸ್ಟ್ ಫೇಸ್ನಲ್ಲಿ ಡಿಸ್ಪೋಸಲ್ ಆಫ್ ಬಾಡಿ, ನೆಕ್ಸ್ಟ್ ಫೇಸಲ್ಲಿ ಸಾಕ್ಷ್ಯನಾಶ ಮತ್ತು ಯಾರೋ ಅಮಾಯಕರನ್ನು ಇದರಲ್ಲಿ ಕೂರಿಸಂತೂ ತನಿಖೆಯ ದಿಕ್ಕನ್ನು ತಪ್ಪಿಸ್ಬಿಟ್ಟು ತಾನು ಎಸ್ಕೇಪ್ ಆಗೋದು. ಈ ಆರೋಪಗಳು ಒಳಗೆ ಬರಲೇಬೇಕದು. ಸೊ ದಿ ಸೋ ಕಾಲ್ಡ್ ಡಿಸ್ಕಷನ್ ಏನಿದೆ, ಅವ್ರು ಮಾಡಿಲ್ವಂತೆ ಅಂತದೆ. ಸ್ಪಾಟ್ ಯಾಕೆ ಹೋಗ್ತಾರೆ? ಎಲ್ಲೋ ಕೂತ್ಕೊಂಡು ಅವ್ನಿಗೊಂದು ರೇಟ್ ಕೊಟ್ಬಿಟ್ಟು ಕಳಿಸ್ರ ಅವನನ್ನ ಅಂದಿದ್ರೆ ಬೇರೆ ವಿಚಾರ ಆಗ್ಬಿಡ್ತಿದ್ರು, ಇದನ್ನ ಹೇಳ್ಬಿಡ್ತಿದ್ರೇನೋ ಎಲ್ಲರೂ. ಎಲ್ಲಿದ್ದಾರೆ ತೋರಿಸಿ ನೋಡೋಣ ಅಂತ ಫೋನಲ್ಲಿ ಮಾತಾಡಿ. ಡಾಕ್ಟರ್ ಇನ್ ಎವ್ರಿ ಸ್ಟೆಪ್ ಅಪಿಯರ್ಸ್ ಟು ಬಿ ಅಕ್ಯೂಸ್ಡ್ಗಳು ಇನ್ವಾಲ್ವ್ ಆದಂಗಿದ್ದಾರೆ ಇದರಲ್ಲಿ. ಅದಕ್ಕೆ ಬೇಕಾದ ಸಾಕ್ಷ್ಯ ಪೊಲೀಸ್ನವ್ರು ಸಂಗ್ರಹಿಸಬೇಕು. ಇವೆಲ್ಲವೂ ಆರೋಪಗಳ ರೂಪದಲ್ಲೇ ಇದೆ ಈಗ.